ನಮಸ್ಕಾರ ನಮಸ್ಕಾರ ಬಂಧುಗಳೇ. ಇದೇ ತಿಂಗಳು 25ನೇ ತಾರೀಕು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ರಾಜ್ಯ ಮಟ್ಟದ ಒಂದು ಕಾರ್ಮಿಕರ ಜನಜಾಗೃತಿ ಸಮಾವೇಶವನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ ಸರ್ಕಲ್ನಿಂದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮ ಮಂದಿರ ಆಟದ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ನಾಗರಬಾವಿ ಸರ್ಕಲ್ನಿಂದ 15ಕ್ಕೂ ಹೆಚ್ಚು ರಥದಲ್ಲಿ ಕಾರ್ಮಿಕರ 22 ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಹೋರಾಟದ ಮುಖಾಂತರ ನಾವು ಹಿಂದೆ ತಿಳಿಸಿದ್ದೀವಿ. ಮತ್ತು ಈ ಸಲ ನಾವು ಒಂದು ಸಮಾವೇಶದ ಮುಖಾಂತರ ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ನಾವು ಇದನ್ನು ಒಂದು ಮನವಿ ತಲುಪಿಸ್ಬೇಕು. ಮತ್ತು ಸರ್ಕಾರ ಕೂಡ ನಾವು ನಮ್ಮ 22 ಬೇಡಿಕೆಗಳನ್ನ ನಾವು ಒಂದು ಇಟ್ಟು ಒಂದು ಸಮಾವೇಶವನ್ನು ರಾಮ ಮಂದಿರ ಆಟದ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಕಾರ್ಮಿಕರಿಗೆ ಕೂಡ ಕಾರ್ಮಿಕ ಕಾನೂನಿನ ಕಾಯ್ದೆಗಳ ಪ್ರಕಾರ ಏನೇನಿದ್ದಾವೆ, ನಾವು ಯಾವ ಥರ ತಗೋಬೇಕು, ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅನೇಕ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರ್ತಕ್ಕಂಥ 103 ಕ್ಯಾಟಗಿರಿಯಲ್ಲಿ ಬರ್ತಕ್ಕಂಥ ಕಾರ್ಮಿಕರು ಯಾವ ಥರ ಸೌಲಭ್ಯ ತಗೋಬೇಕು, 32 ಕ್ಯಾಟಗಿರಿಗೆ ಬರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಯಾವ ರೀತಿ ಒಂದು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಸೊ ಇವೆಲ್ಲವನ್ನು ಒಂದು ಸಮಾವೇಶದಲ್ಲಿ ಅನೇಕ ಮುಖಂಡರು ಬರ್ತಾಯಿದ್ದಾರೆ. ಸೊ ಆ ಮುಖಂಡರು ಪ್ರತಿಯೊಬ್ಬರು ಕೂಡ ಕಾರ್ಮಿಕ ಕಾಯ್ದೆ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಭಾಷಣವನ್ನು ಮಾಡಿ ಒಬ್ಬೊಬ್ಬರು ಕೂಡ ಮಾಹಿತಿಯನ್ನು ತಿಳಿಸೋಂಥ ಕೆಲಸ ಆ ಒಂದು ಆಟದ ಮೈದಾನದಲ್ಲಿ ನಡೆಯುತ್ತೆ. ದಯಮಾಡಿ 15 ರಥದಲ್ಲಿ ನಮ್ಮ ನಡೆದಾಡುವ ದೇವರು, ನಾವೇನು ಈ ದೇಶ ಕಂಡ ಈ ರಾಜ್ಯ ಕಂಡ ಮಹಾನ್ ವ್ಯಕ್ತಿ ನಮ್ಮ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪಾದಕ್ಕೆ ನಾವು ನಮಸ್ಕರಿಸಿ ಅವರ ಒಂದು ಪುತ್ಥಳಿಯನ್ನು ಒಂದು ರಥದಲ್ಲಿ ನಾವು ತಂದು, ಮತ್ತು ಅದೇ ರೀತಿ ನಮ್ಮ ಇಂಜಿನಿಯರ್ ಅಂತ ಏನು ಇಡೀ ರಾಷ್ಟ್ರಕ್ಕೆ ಹೊರದೇಶಕ್ಕೆ ಒಂದು ಮುಖ್ಯ ವ್ಯಕ್ತಿ, ಅವ್ರನ್ನ ಎಲ್ಲಿ ಕೂಡ ನಾವು ಪ್ರಚಾರನ ಕೊಡ್ತಾ ಇಲ್ಲ. ನಮ್ಮ ಕಾರ್ಮಿಕ ಇದರಲ್ಲಿ ಅವ್ರನ್ನ ನಾವು ಇಂಜಿನಿಯರ್ ಅಂತಲೇ ಕರಿತೀವಿ. ಹಾಗಾಗಿ ಸರ್ವಂ ವಿಶ್ವೇಶ್ವರಯ್ಯ ಅವ್ರನ್ನು ಕೂಡ ಅವರು ಕೂಡ ಒಂದು ರಥದಲ್ಲಿ ಇರ್ತಾರೆ, ಅವರ ಭಾವಚಿತ್ರ. ಮತ್ತು ಈ ನಾಡು ಬೆಂಗಳೂರು ಕಟ್ಟಿರ್ತಕ್ಕಂಥ ನಮ್ಮ ಕೆಂಪೇಗೌಡರು ಕೂಡ ಒಂದು ಭಾವಚಿತ್ರವನ್ನು ಕೂಡ ಇರುತ್ತೆ. ಅದೇ ರೀತಿ ಅಮರಶಿಲ್ಪಿ ಜಕಣಾಚಾರ್ಯವರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಅವರು ಕೂಡ ಒಬ್ಬ ಇಂಜಿನಿಯರ್ ಅಂತಲೇ ಕರಿಬೋದು. ದೇವತೆಗಳನ್ನು ಕೆತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನು ಅವರು ಕೂಡ ಒಂದು ರಥದಲ್ಲಿ ಅವರ ಭಾವಚಿತ್ರ ಕೂಡ ಇರುತ್ತೆ. ಅದೇ ರೀತಿ ಈ ದೇಶಕ್ಕೆ ಭಾರತಕ್ಕೆ ಒಂದು ಕಾರ್ಮಿಕರಿಗೆ ಏನಾದರೂ ಇವತ್ತು ಅನೇಕ ಸೌಲಭ್ಯಗಳನ್ನು ತಗೋಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಬೇಕಾಗತ್ತೆ. ಇವತ್ತು ಅವರು ಸಂವಿಧಾನವನ್ನು ತಂದಿರತಕ್ಕಂಥ ಮಹಾನ್ ವ್ಯಕ್ತಿ, ಅಂಥವ್ರನ್ನ ನಾವು ಸಮಾವೇಶದಲ್ಲಿ ಅವ್ರನ್ನ ನಾವು ನೆನಪಿಸಬೇಕಾಗತ್ತೆ. ನಮ್ಮ ಕಾರ್ಮಿಕ ವರ್ಗದವರು, ಕಟ್ಟಡ ಕಾರ್ಮಿಕರು ಒಂದೇ ಅಲ್ಲ, ಇಡೀ ಭಾರತದಲ್ಲಿ ಇವತ್ತು ಅವರು ತಂದಿರತಕ್ಕಂಥ ಅನೇಕ ಕಾನೂನುಗಳು ಇವತ್ತು ನಮಗೆಲ್ಲರಿಗೂ ಉಪಯೋಗ ಆಗಿದ್ದಾವೆ. ಸೊ ಅಂಥವ್ರನ್ನು ಕೂಡ ನಾವು ಆ ಭಾವಚಿತ್ರವನ್ನು, ಅಂಬೇಡ್ಕರ್ ಭಾವಚಿತ್ರವನ್ನು ಕೂಡ ಒಂದು ರಥದಲ್ಲಿರುತ್ತೆ. ಸೊ ಅನೇಕ ಇದೇ ರೀತಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಯವರ ಭಾವಚಿತ್ರವನ್ನು
ಆ ರಥದಲ್ಲಿ ನಾವು ತಗೊಂಡು ಬಂದು ಆ ರಥದ ಮುಖಾಂತರ ನಾವು ರಸ್ತೆ ಉದ್ದಕ್ಕೂ ಕೂಡ ನಾವು ಮೆರವಣಿಗೆಯಿಂದ ಬಂದು ಸಾವಿರಾರು ಜನ ಕಾರ್ಮಿಕರು, 150ಕ್ಕೂ ಹೆಚ್ಚು ಆಟೋಗಳು, ಟ್ಯಾಕ್ಸಿಗಳು ಮತ್ತು ಬೈಕುಗಳು, ಅನೇಕ ಕಾರ್ಮಿಕರು ಭಾಳಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ಭಾಗವಹಿಸಬೇಕು. ಅನೇಕ ಕಾರ್ಮಿಕರಿಗೆ ಇದನ್ನು ತಿಳಿಸ್ಬೇಕು. ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರ್ತೀವಿ. ಇದೇ ತಿಂಗಳು 25ನೇ ತಾರೀಕು ನಾಗರಬಾವಿ ಸರ್ಕಲ್ನಿಂದ ಪ್ರಾರಂಭ ಆಗುತ್ತೆ. ದಾರಿ ಉದ್ದಕ್ಕೂ ಕೂಡ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಮುಖಾಂತರ ನಾವು ರಾಮ ಮಂದಿರ ಗ್ರೌಂಡಿಗೆ ತಲುಪ್ತೀವಿ. ಅಲ್ಲಿ ಬಿಡುವ ಸಮಯ 2 ಗಂಟೆಗೆ, ಸರಿಯಾಗಿ 2 ಗಂಟೆಗೆ ತಾವು 1:15 ಎಲ್ಲ ವರ್ಗದ ಕಾರ್ಮಿಕರು ಬಂದಲ್ಲಿ ಸೇರಬೇಕು. ಅನೇಕ ಮುಖಂಡರು ಬರ್ತಾರೆ, ಅನೇಕ ಹೋರಾಟಗಾರರು ಬರ್ತಾರೆ, ಕನ್ನಡ ಪರ ಹೋರಾಟಗಾರರು ಬರ್ತಾರೆ, ರೈತ ಪರ ಹೋರಾಟಗಾರರು ಬರ್ತಾರೆ, ದಲಿತ ಪರ ಹೋರಾಟಗಾರರು ಬರ್ತಾರೆ ಮತ್ತು ಈ ನಾಡು ನುಡಿ ಜಲ ಚಿಂತಕರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅಲ್ಲಿ ಉದ್ಘಾಟನೆ ಮಾಡಿ ಮುಖಾಂತರ ನಾವು ಈ ರಾಮ ಮಂದಿರಕ್ಕೆ ತಲುಪೋಣ. ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ.